ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ರಾಘವೇಂದ್ರ ಸ್ವಾಮಿಗಳ ಹೆಸರು ಯಾಕೆ ಕೇಳಿದ್ನಿ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಈ ವಿಡಿಯೋ ನೋಡ್ತಾ ಇದ್ದರೆ, ನಾವು ಮಂತ್ರಾಲಯ ಹೋಗಿದ್ವಿ. ಅಂದರೆ ಗುರುವಾರ ದರ್ಶನಕ್ಕೆ ಹೋದ್ವಿ. ಗುರುವಾರ ದರ್ಶನ ತುಂಬ ಚೆನ್ನಾಗಿರುತ್ತಲ್ವ, ಗುರುವಾರ ಗುರುಗಳು ದರ್ಶನ ಮಾಡಬೇಕು ಅಂತಂದು ಅವತ್ತು ಸಂಜೆ ಆಗಿರೋದ್ರಿಂದ ವಿಡಿಯೋ ಮಾಡಿದೆ. ನೋಡಿರಿ ಎಷ್ಟು ಚೆನ್ನಾಗೇ ಮಠನ ಇಂಪ್ರೂವ್ ಮಾಡಿದ್ದಾರೆ. ನಾವು ತುಂಬ ವರ್ಷ ಆಗಿತ್ತು ಹೋಗಿ, ಈಗ ಹೋಗಿರೋದ್ರಿಂದ ಅದು ಭಾಳ ಡಿಫ್ರೆನ್ಸ್ ಇದೆ. ಹೋದ ಸಾರಿ ಹೋಗಿರೋದಕ್ಕೂ ಈಗಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಲು. ನೈಟು ಇದು ನಾನು ವಿಡಿಯೋ ಮಾಡಿರೋದು. ರಾಘವೇಂದ್ರ ಗುರುಗಳು ಅವರು ಕಾಮಧೇನು ಕಲ್ಪವೃಕ್ಷ ಇದ್ದಂಗೆ, ನೀವೇನು ಬೇಡ್ಕೊಂಡ್ರು ಅವರು ವರಗಳ ಕೊಡ್ತಾರೆ. ಅವರು ಅಂಥ ಗುರುಗಳವರು. ಮತ್ತು ಅವರು ಜೀವ ಸಮಾಧಿ ಆಗಿರ್ತಾರಲ್ವ, ಅವ್ರದ್ದು ಭಾಳ ಪವರ್ ಇರುತ್ತೆ, ಅವ್ರ ಶಕ್ತಿ ಭಾಳ ಇರುತ್ತೆ. ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಅವರು. ಹಂಗಾಗಿ ರಾಘವೇಂದ್ರ ಸ್ವಾಮಿಗಳು ನೆನೆಸ್ಕೊಂಡ್ರೆ ತುಂಬ ಒಳ್ಳೆಯದಲ್ವ. ಹಂಗಾಗಿ ನಾವು ರಾಘವೇಂದ್ರ ಮಠಕ್ಕೆ ಹೋಗಿದ್ವಿ, ಮಂತ್ರಾಲಯಕ್ಕೆ. ಅವ್ರು ಏನು ಹೇಳ್ತಾರೆ ಅಂದರೆ 5 ನುಡಿಗಳು ಹೇಳಿದ್ದಾರೆ. ನಿಜವಾದ ಕರ್ಮಯೋಗ, ಸರಿಯಾದ ಜೀವನ ಶೈಲಿ ಇಲ್ಲದೆ ಸರಿಯಾದ ಆಲೋಚನೆಗಳು ಎಂದಿಗೂ ಬರಲು ಸಾಧ್ಯವಿಲ್ಲ ಅಂತ. 2ನೇದು, ಪ್ರತಿಯೊಂದು ಸಮಯವನ್ನು ಬಳಸಿಕೊಳ್ಳಿ ಅಂತಂದು ಹೇಳಿದ್ದಾರೆ. 3ನೇದು, ದೇವರ ಅನುಗ್ರಹದಿಂದ ಮಾತ್ರ ಪವಾಡ ಸಾಧ್ಯ ಅಂತ ಹೇಳಿದ್ದಾರೆ. 4ನೇದು, ಉತ್ತಮ ಜ್ಞಾನದ ಅವಶ್ಯಕತೆ ಇದೆ. 5ನೇದು, ಭಕ್ತಿ ಅವಶ್ಯಕ ಅಂತಂದು ಹೇಳಿದ್ದಾರೆ. 5 ನುಡಿಮುತ್ತುಗಳ ಹೇಳಿದ್ದಾರೆ. ಇಲ್ಲೆಲ್ಲ ನಾನು ಸೈಡ್ನಲ್ಲಿ ತೋರಿಸ್ತಾ ಇದ್ದೀನಲ್ವ, ಇವೆಲ್ಲನೂ ಅವರು ಇಡೀ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ದೇವಸ್ಥಾನ ಇದ್ದಾವೆ ಅನ್ನೋದನ್ನು ಅವರೆಲ್ಲ ಚಿತ್ರಗಳ ಮಾಡಿ ತೋರಿಸಿದ್ದಾರೆ. ಅವರು ತುಂಬ ಚೆನ್ನಾಗೇ ಮಾಡಿದ್ದಾರೆ. ಇವೆಲ್ಲ ಸೈಡ್ನಲ್ಲಿರೋವೆಲ್ಲ ಚಿತ್ರಗಳು ನೋಡ್ರಿ. ಇದು ನೈಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿದೆ ಅಂದ್ಕೊಂಡೇ ಇರಲಿಲ್ಲ ನಾನು. ಇವರು ಗುರುರಾಯರು ಹಿಂದೂ ಧರ್ಮದ ಪ್ರಭಾವಿ ಸಂತರಲ್ಲಿ ಒಬ್ಬರಾಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಜೀವ ಸಮಾಧಿಯನ್ನು ತೆಗೆದುಕೊಳ್ಳುವ ಮುನ್ನ ಸಮಾಜದ ಜನತೆಗೆ ಒಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ. ನಾವು ಇವನ್ನ ಪಾಲಿಸ್ಬೇಕು ಅಂತ ಹೇಳಿದ್ದಾರೆ. ನಾವು ಭಕ್ತಿಯಿಂದ ಪ್ರೀತಿಯಿಂದ ಕರೆದ್ರೆ ರಾಯರೇ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬರ್ತಾರಂತೆ. ಇವರು ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಒಬ್ಬರಾಗಿದ್ದರು. ಮಧ್ವಾಚಾರ್ಯರ ಅನುಯಾನಿಯಾಗಿ ಮಧ್ವ ಮತದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ರಾಘವೇಂದ್ರ ಸ್ವಾಮಿನ ಭಕ್ತರು ರಾಯರು, ಗುರುರಾಜರು ಅಂತಂದು ಕರೀತಾರೆ. ಇವರು ಭಕ್ತ ಸಮೂಹವನ್ನೇ ಹೊಂದಿದ್ರು ಅಂತಂದು ಹೇಳ್ತಾರೆ. ಗುರುವಾರ ಬಂತು ಅಂದರೆ ಮಂತ್ರಾಲಯದಲ್ಲಿ ಭಕ್ತರ ದಂಡೇ ತುಂಬ ನೆರೆದಿರುತ್ತೆ. ರಾಘವೇಂದ್ರ ಸ್ವಾಮಿಗಳು ಜೀವ ಸಮಾಧಿಯನ್ನು ಪಡೆದುಕೊಳ್ಳುವ ಮೊದಲು ಸಮಾಜದ ಒಳಿತಿಗಾಗಿ ಜನರಿಗೆ ಕಲ್ಯಾಣಕ್ಕಾಗಿ ತಮ್ಮ ತತ್ವಗಳನ್ನು ನೀಡಿದ್ದಾರೆ. ಸರಿಯಾದ ಜೀವನ ಶೈಲಿ ಇಲ್ಲದೆ ಸರಿಯಾದ ಆಲೋಚನೆಗಳು ಎಂದೂ ಬರಲು ಸಾಧ್ಯವಿಲ್ಲ ಅಂತಂದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ ಅಲ್ವಾ. ನಾವು ಸುಮಾರು ಒಂದು 4-5 ಜನ ಹೋಗಿದ್ವಿ ಮಠಕ್ಕೆ. ಇಲ್ಲಿ ನೈಟು ಮಠದಲ್ಲಿ ಮಠದ ಆವರಣದಲ್ಲಿ ಇಲ್ಲಿ ನೈಟು ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು. ಅಲ್ಲಿ ಊಟ ಪ್ರಸಾದ ಆಯಿತು, ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಇಲ್ಲಿ ನೈಟೇ ಎಲ್ಲ ಇಲ್ಲೇ ಮಲಗ್ತಾರಂತೆ. ಇಲ್ಲಿ ಈ ಮಠದಲ್ಲಿ ಹೊರಗಡೆ ಮಲಗಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೈಟು ಮಲಗಿದಾಗ ರಾಘವೇಂದ್ರ ಸಮಾಧಿಯಿಂದ ಎದ್ದು ಬಂದು ಎಲ್ಲರನ್ನೂ ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಈ ಯೂಟ್ಯೂಬಲ್ಲೆಲ್ಲ ಅವ್ರು ಹೇಳ್ತಾರೆ ನೋಡ್ರಿ ಅವರು. ಅದಕ್ಕೋಸ್ಕರ ತುಂಬ ಒಳ್ಳೆಯದು ಆ ಜಾಗದಲ್ಲಿ ನೋಡಿದರೆ. ಈಗ ಬೆಳಿಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ, ಇದು ನೈಟ್ ಆಯ್ತು. ಅದು ಎಲ್ಲ ಚಿತ್ರಗಳು ತುಂಬ ಚೆನ್ನಾಗೇ ಹಾಕಿದ್ದಾರೆ. ಅಲ್ಲಿ ಒಂದು ಕೃಷ್ಣಂದು ಭಾಳ ಕೃಷ್ಣ ಹುಟ್ಟಿರೋದು
ಬೆಳೆದಿದ್ದಂಗೆ ಅವ್ರು ಹೆಂಗೆ ಏನು ಮಾಡಿದರು, ಕಷ್ಟದಲ್ಲಿರೋರಿಗೆಲ್ಲ ಯಾವ ಥರ ಪರಿಹಾರ ಮಾಡಿದರು ಅಂತ ಅದೆಲ್ಲ ತುಂಬ ಚೆನ್ನಾಗಿದೆ. ಒಂದು ಸೈಡ್ ಎಲ್ಲ ಕೃಷ್ಣಂದೇ ಹಾಕಿದ್ದಾರೆ ಇವನ್ನ ಫೋಟೋಗಳ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವರ ನಾಮವನ್ನು ಸ್ಮರಿಸುವಲ್ಲಿ ಸಮಯವನ್ನು ಕಳೆಯಬೇಕು ಅಂತ ಹೇಳಿದ್ದಾರೆ. ಇದು ಒಳಗಡೆ ಪೂಜೆ ನಡೀತಾ ಇರೋದು. ಇದು ಎಂಟ್ರೆನ್ಸು ಒಳಗಡೆ ಮಠಕ್ಕೆ ಹೋಗೋದಕ್ಕೆ. ಒಳಗಡೆ ಪೂಜೆ ಮಾಡೋದೆಲ್ಲ ಇಲ್ಲಿ LED ಹಾಕ್ತಾರೆ. ಇಲ್ಲೆಲ್ಲ ಶಾಪಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ. ಫೋಟೋಗಳು, ಸರಗಳು ಮತ್ತು ರಾಘವೇಂದ್ರ ಸ್ವಾಮಿ ವಿಗ್ರಹ ಮತ್ತು ಬೃಂದಾವನ ಎಲ್ಲ ಸಿಗುತ್ತಿದ್ದು ಇಲ್ಲಿ. ಸ್ವಲ್ಪ ಚೀಪಾಗೂ ಸಿಗುತ್ತೆ. ಇದು ಹೊರಗಡೆದೆಲ್ಲ, ಇದು ಮಠದ ಹೊರಗಡೆದಿದು. ಇದು ಮಠದ ಹೊರಗಡೆ ಇದು ಆರ್ಚ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮಠ. ನೀವು ಒಂದು ಸರಿ ಹೋಗಿ ಬನ್ನಿ. ನನ್ನ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಲ್ಲಿ ಹೋದವರೆಲ್ಲ ನದಿಯಲ್ಲಿ ಸ್ನಾನ ಮಾಡಬೇಕು. ತುಂಗಾ ನದಿ. ಇವರು ವಿಷ್ಣು ಮಗು ಬೇಕು, ದೇವಕಿ ವಸುದೇವ ಬೇಡ್ತಾ ಇದ್ದಾರೆ. ಇಲ್ಲಿ ವಿಷ್ಣುನೇ ಕೃಷ್ಣನ ರೂಪದಲ್ಲಿ ಬಂದಿದ್ದಾನೆ ನೋಡ್ರಿ. ಅಲ್ಲಿ ಕೃಷ್ಣಂದು ಸಣ್ಣ ಪಾಪು ಥರ ತೋರಿಸ್ತಾ ಇದ್ದಾರೆ ಈ ಚಿತ್ರದಲ್ಲಿ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ವಿಷ್ಣು ಲಕ್ಷ್ಮಿ. ಇದು ಆಂಜನೇಯ ರಾಮ ಲಕ್ಷ್ಮಣನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅದು ತುಂಬ ಚೆನ್ನಾಗಿದೆ ನೋಡಿ. ಕೆಳಗಡೆ ಎಲ್ಲ ಬರೆದಿದ್ದಾರೆ ಅದು ಏನು ಅಂತಂದು. ಅದನ್ನೆಲ್ಲ ವಿಡಿಯೋ ಮಾಡೋದಕ್ಕೆ ವಿಡಿಯೋ ಲಾಂಗ್ ಆಗುತ್ತೆ. ಈ ವಿಡಿಯೋನೇ ಲಾಂಗ್ ಆಯ್ತಲ್ವ, ಅದಕ್ಕೋಸ್ಕರ ಕೆಳಗಡೆ ಎಲ್ಲ ಇದರ ಸ್ಟೋರಿನೆಲ್ಲ ಬರೆದಿದ್ದಾರೆ. ಕನ್ನಡ, ಇಂಗ್ಲೀಷು, ಹಿಂದಿಯಲ್ಲಿ ಬರೆದಿದ್ದಾರೆ ಕೆಳಗಡೆ. ಸುತ್ತಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿತ್ರಗಳನ್ನೆಲ್ಲನ. ಕೃಷ್ಣ ಅವನು ಪರಶುರಾಮ. ಕೈಯಲ್ಲಿ ಕೊಡ್ಲಿ ಇದೆ ನೋಡಿ, ಕೊಡ್ಲಿ ಇದ್ದರೆ ಅದು ಪರಶುರಾಮ ಅಂತಂದು. ಇದು ಬಲಿ ಚಕ್ರವರ್ತಿನ ವಿಷ್ಣು ತುಳಿತಾ ಇರೋದು. ಇಲ್ಲಿ ವಿಷ್ಣು ಮಲಗಿರೋದು. ಇದು ಆದಿಶೇಷನ ಮೇಲೆ, ವಾಸುಕಿ ಮೇಲೆ. ಇದು ವರಾಹ ರೂಪ. ಒಳಗಡೆ ಅಲ್ಲಿ ಅಲೋ ಇಲ್ಲ ವಿಡಿಯೋ. ಇಲ್ಲೇ ಹೊರಗಡೆದೇ ನಾವು ವಿಡಿಯೋ ಮಾಡ್ಕೋಬೇಕಷ್ಟೇ. ಇದು ಸಮುದ್ರ ಮಥನ ಮಾಡಬೇಕಾದ್ರೆ ದೇವತೆಗಳು, ರಾಕ್ಷಸರು
ಸೇವೆ ಮಾಡ್ಬೋದು. ನಾವು ಬೇಕಾದ್ರೆ ಅಲ್ಲಿ ಬೇಗ ಹೋದರೆ ನಾವೇನಾದರೂ ಸೇವೆ ಮಾಡ್ತೀವಿ ಅಂದರೆ ಅವರು ಹೂ ಕಟ್ಟೋದು ಇಲ್ಲ ಗಿಡಗಳಿಗೆ ನೀರು ಹಾಕೋದು ಏನಾದರೂ ನಮಗೆ ಕೆಲಸ ಹೇಳ್ತಾರೆ. ಆ ಥರ ಸೇವೆ ಆದರೂ ಮಾಡ್ಬೋದು. ಅಂದರೆ ನಾವು ಲೇಟಾಗಿತ್ತು ಅದಕ್ಕೋಸ್ಕರ ಕ್ಲೋಸ್ ಮಾಡಿಬಿಟ್ರು ಗೇಟು. ನಾವೇನು ಸೇವೆ ಮಾಡಲಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿರಿ. ಇವೆಲ್ಲ ಶಿಲೆಗಳ ಥರ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗೇ ಇದೆ ಪ್ಲೇಸು. ರಾಜ್ಕುಮಾರ್ ಅವ್ರು ನೋಡ್ರಿ, ರಾಯರು ತುಂಬ ಭಕ್ತರವರು. ರಾಯರ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ಕೈ ಬಿಟ್ಟರು ರಾಯರು ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಕಷ್ಟ ಬಂದಿರೋರು ರಾಯರು ಪೂಜೆ ಮಾಡಿದರೆ ಸಾಕು. ಇವೆಲ್ಲ ದೇವಸ್ಥಾನಗಳು, ನಮ್ಮ ಬೇರೆ ಬೇರೆ ರಾಜ್ಯದಲ್ಲಿರೋ ದೇವಸ್ಥಾನಗಳು ಅವೆಲ್ಲನೂ ಚಿತ್ರಗಳು ಹಾಕಿದ್ದಾರೆ. ಕೃಷ್ಣ ಹಸುಗಳನ್ನ ಕಾಯ್ತಾ ಇರೋದು ಇದು. ಗೋವುಗಳನ್ನ ಸಾಕ್ತಾರಲ್ಲ ಕೃಷ್ಣ. ಉಡುಪಿಯಲ್ಲಿ ತುಂಬ ಚೆನ್ನಾಗಿದೆ ಕೃಷ್ಣಂದು ಇದು. ಕೆಳಗಡೆ ಎಲ್ಲ ಬರೆದಿದ್ದಾರೆ ಅದೇನು ಅಂತಂದು, ಅದರದ್ದೆಲ್ಲ ಚರಿತ್ರೆ, ಹಿಸ್ಟ್ರಿನ. ಮಕ್ಕಳಿಗೆಲ್ಲ ಈ ಥರ ಎಲ್ಲ ತೋರಿಸ್ಬೇಕು. ಇವನ್ನ ಅವ್ರಿಗೆ ಹಿಸ್ಟ್ರಿ ಗೊತ್ತಾಗುತ್ತೆ. ಹಿಂದೆಲ್ಲ ಏನೇನಾಗಿತ್ತು, ಏನು ಪವಾಡಗಳು ಮಾಡಿದ್ರು ರಾಯರು ಅಂತಂದು. ಈಗ ಇಲ್ಲಿ ಸ್ನಾನ ಮಾಡೋದಕ್ಕೆಲ್ಲ ಜನ ಎಲ್ಲ ಸ್ನಾನ ಮಾಡ್ತಾಯಿದ್ದಾರೆ. ಇಲ್ಲಿ ತುಂಗಾ ನದಿಯಲ್ಲಿ ನಾವು ನದಿಯಲ್ಲೇ ಸ್ನಾನ ಮಾಡ್ಕೊಂಡ್ವಿ. ಇಲ್ಲಿ ಎಲ್ಲದಕ್ಕೂ ಅನುಕೂಲ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ಪ್ರಸಾದ ಇದರಲ್ಲಿ ಮಠದಲ್ಲಿ ಪ್ರಸಾದ, ಸ್ನಾನ ಮಾಡೋದಕ್ಕೆ ನದಿ, ಉಳ್ಕೊಳ್ಳೋದಕ್ಕೆ ಮಠದ ಆವರಣ ಏನು. ಇದೆಲ್ಲ ಬೇರೆ ಬೇರೆ ಸ್ಟೇಟ್ನಲ್ಲಿರೋ ದೇವ್ರುಗಳು ಇವೆಲ್ಲನ. ಇವೆಲ್ಲ ಟೆಂಪಲ್ಗಳು ಈ ಥರ ಚಿತ್ರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿರಿ ಇದೆಲ್ಲ. ಇದು ಲಿಂಗು ಥರ ಇದೆ, ಲಿಂಗು ಇದು. ಇದು ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಇದು.
ಅಂತ ಸುಧಾಮೂರ್ತಿನೇ ಹೋಗಿಬಿಟ್ಟು ಸೇವೆ ಮಾಡ್ತಾರೆ ಅಲ್ಲಿ ರಾಘವೇಂದ್ರ ಮಠಕ್ಕೆ ಹೋಗಿ. ಇದು ಕಾಶಿದದು ತೋರಿಸಿದ್ದಾಗಲೇ. ಇದು ಮಹಾಲಕ್ಷ್ಮಿ, ಕೊಲ್ಲೂರು ಮಹಾಲಕ್ಷ್ಮಿದಿದು, ಮಹಾಲಕ್ಷ್ಮಿ ಟೆಂಪಲ್ಲು. ಇಲ್ಲಿ ಇದು ಪುರಿ ಜಗನ್ನಾಥ್ ಇರಬೇಕಿದು. ಪಂಡ್ರಾಪುರ, ಇದು ಪಂಡ್ರಾಪುರದ ಪಾಂಡುರಂಗ ವಿಠಲ, ಪಂಡ್ರಾಪುರ. ಇದು ಪುರಿ ಜಗನ್ನಾಥ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ. ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲಾದರೂ ನೋಡ್ಬೋದು. ಈ ಥರ ಕೆಳಗಡೆ ಎಲ್ಲ ಬರೆದಿದ್ದಾರೆ. ವಿಷ್ಣುದು ಅಂಗಾಲಲ್ಲಿ ಎಲ್ಲನೂ ಇದೆ ಅಂತ ತೋರಿಸಿದ್ದಾರೆ. ಕಾಲು ನೋಡ್ರಿ, ಅಂಗಾಲು ಬಲಗಾಲು. ನೀರು ಎಷ್ಟು ಚೆನ್ನಾಗಿ ಹರಿತಾ ಇದ್ದಾವೆ. ಈಗ ಮಳೆಗಾಲ ಆಗಿರೋದ್ರಿಂದ ತುಂಗಾ ನದಿ ನೀರು, ಗಂಗಾ ಸ್ನಾನ ತುಂಗಾ ಪಾನ ಅಂತಾರಲ್ವ, ಹಾಗಾಗಿ ತುಂಬ ಜನ ಬರ್ತಾರೆ ಮಠಕ್ಕೆ. ಗುರುವಾರ ಜಾಸ್ತಿ ಜನ. ನಾವು ನೆಕ್ಸ್ಟ್ ಡೇ ಶುಕ್ರವಾರ ಅಲ್ಲ, ಗುರುವಾರ ನೈಟು ದರ್ಶನ ಮಾಡಿ ಅಲ್ಲಿ ಭೋಜನ ಮಾಡಿದ್ವಿ. ಇದು ಶುಕ್ರವಾರ ಬೆಳಿಗ್ಗೆ ವಿಡಿಯೋನು ಮಾಡ್ತಿರೋದು. ಈಗ ಇನ್ನೊಂದು ಸಾರಿ ನಾವು ದರ್ಶನಕ್ಕೆ ಹೋಗ್ತಾಯಿದ್ವಿ. ಇದು ಒಳಗಡೆದು, ಒಳಗಡೆ ಅಂದರೆ ಪೂರ್ತಿ ಅಲ್ವಾ, ಅಲ್ಲ ಸೆಕೆಂಡ್ ಸ್ಟೆಪ್ ಇರುತ್ತೆ. ನಾವು ದರ್ಶನ ಮಾಡಿ ಹಿಂದೆ ಪ್ರದಕ್ಷಿಣೆ ಹಾಕ್ತೀವಲ್ಲ, ಅಲ್ಲಿದ್ದು. ಇಲ್ಲೆಲ್ಲ ಪ್ರದಕ್ಷಿಣೆ ಮತ್ತು ಹೆಜ್ಜೆ ನಮಸ್ಕಾರ, ಮೊಣಕಾಲು ಊರಿಬಿಟ್ಟು ಅದನ್ನು ನಮಸ್ಕಾರ ಮಾಡ್ತಾರೆ, ಹೆಜ್ಜೆ ನಮಸ್ಕಾರ ಮಾಡ್ತಾರೆ. ಮತ್ತು ಹಂಗೆ ಹೆಜ್ಜೆಜ್ಗೂ ನಮಸ್ಕಾರ ಮಾಡಿ ಸೇವೆ ಮಾಡೋರು ಮಾಡ್ತಾರೆ ಇಲ್ಲೆಲ್ಲನೂ. ಈ ಥರ ನೋಡಿರಿ, ಈ ಥರ ಹೆಜ್ಜೆಜ್ಗೂ ನಮಸ್ಕಾರ ಮಾಡಿ ಸೇವೆ ಮಾಡ್ತಾರೆ. ಅವರೆಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತ ಈ ಥರನೂ ಸೇವೆ ಮಾಡ್ತಾರೆ. ಇದೆಲ್ಲ ಒಳಗಡೆದಿದು. ಇಲ್ಲಿ ಮಂತ್ರಾಕ್ಷತೆ ಎಲ್ಲ ಕೊಡ್ತಾರೆ. ಇದು ಆಂಜನೇಯ ಅಂತಂದು ಅಲ್ಲಿಗೆ ಹೋಗಿದ್ವಿ ನಾವು ಸಪ್ರೇಟ್. ಇದು ರಾಘವೇಂದ್ರ ಸ್ವಾಮಿಗಳು ಶಿಷ್ಯರಾದಂಥ ಅಪ್ಪಣ್ಣ ಅವ್ರ ಮನೆ ಇದು. ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೂ ಸ್ವಲ್ಪ ಹೊತ್ತು ಇಲ್ಲಿ ಈ ಜಾಗದಲ್ಲಿ ಅವರು ತಪಸ್ಸು ಮಾಡ್ತಾಯಿದ್ರಂತೆ.
ಅಲ್ಲಿಗೂ ಹೋಗಿದ್ವಿ. ಇದು ಪಂಚಮುಖಿ ಆಂಜನೇಯ ಅಂತ. ಇದು ಅಲ್ಲೇ ಹತ್ರ, ಮಠಕ್ಕೆ ಹತ್ರ. ಅಲ್ಲಿ ಸಪ್ರೇಟು ಆಟೋಗಳು, ಕಾರುಗಳು ಎಲ್ಲ, ಟೆಂಪೋಗಳೆಲ್ಲ ಹೋಗ್ತವೆ. ಒಂದು ಸೀಟಿಗೆ 150 ರೂಪಾಯಿ ಕೊಟ್ಟರೆ ಆ 5 ಪ್ಲೇಸು ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತಾರೆ. ಇದು ಪಂಚಮುಖಿ ಆಂಜನೇಯ. ಇದು ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ವಿ ನಾವು. ಕೃಷ್ಣ ಹೇಳೋದನ್ನೆಲ್ಲ ಬರೀತಾ ಇದ್ದಾರೆ ಅವರು, ರಾಘವೇಂದ್ರ ಸ್ವಾಮಿಗಳು. ಅಲ್ಲಿ ಒಂದು 5 ಪ್ಲೇಸ್ ಇದ್ದಾವೆ ಹತ್ರ. ಅಲ್ಲಿ ಟೆಂಪೋದವರಾಗಲಿ, ಆಟೋದವರಾಗಲಿ ಹೊರಗೆ ಅವರಾಗಲೇ ಕರಿತಾ ಇರ್ತಾರೆ, ಬನ್ನಿ ಬನ್ನಿ ಅಂತಂದು. 150 ರೂಪಾಯಿಗೆ ಒಂದು ಸೀಟು. ಸುಮಾರು 2 ಗಂಟೆ ಆಗುತ್ತೆ ಅವೆಲ್ಲ ಪ್ಲೇಸು ನೋಡ್ಕೊಂಡು ಬರೋದಕ್ಕೆ. ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿಬಿಟ್ಟು, ರಾಯರ ದರ್ಶನ ಮಾಡಿ, ಟಿಫನ್ ಮಾಡಿಕೊಂಡು ನಾವು ಆ ಪ್ಲೇಸೆಲ್ಲ ನೋಡೋದಕ್ಕೆ ಹೋಗಿ ಬಂದಮೇಲೆ ನಾವಿಲ್ಲಿ ಪ್ರಸಾದ ತಗೊಂಡ್ವಿ ಮಠದಲ್ಲಿ. ತುಂಬ ಚೆನ್ನಾಗಿದ್ದಾವೆ ಪ್ಲೇಸ್ ಎಲ್ಲನೂ. ಸರಿಯಾದ ಜ್ಞಾನ ಎಲ್ಲ ಪವಾಡಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ. ಜ್ಞಾನವಿಲ್ಲದೆ ಯಾವುದೇ ಪವಾಡನೂ ಮಾಡಲು ಸಾಧ್ಯ ಇಲ್ಲ. ಸರಿಯಾದ ಜ್ಞಾನವಿಲ್ಲದೆ ಮಾಡುವ ಯಾವುದೇ ರೀತಿಯ ಪವಾಡವು ಕೇವಲ ಮಾಟವಾಗಿದೆ ಅಂತಂದು ಹೇಳ್ತಾ ಇದ್ದಾರೆ. ಅಂತಹ ಪವಾಡಗಳನ್ನು ಮಾಡುವವರಿಗೆ ಮತ್ತು ಅವುಗಳನ್ನು ನಂಬುವವರಿಗೆ ಜೀವನದಲ್ಲಿ ಎಂದಿಗೂ ಒಳ್ಳೆಯದಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಭಗವಂತನಲ್ಲಿ ಭಕ್ತಿ ಇರಲಿ. ಈ ಶ್ರದ್ಧೆ ಎಂದಿಗೂ ಕುರುಡು ನಂಬಿಕೆಯಾಗಬಾರದು. ಭಗವಂತನ ಪರಮಾಧಿಕಾರವನ್ನು ಮನಃಪೂರ್ವಕವಾಗಿ ಸ್ವೀಕರಿಸುವುದು ನಿಜವಾದ ಭಕ್ತಿ. ಕುರುಡು ನಂಬಿಕೆ ಭಕ್ತಿಯಲ್ಲ, ಅದು ಕೇವಲ ಮೌಢ್ಯವಾಗಿರುತ್ತದೆ. ನಾವು ಭಗವಂತನಲ್ಲಿ ಮಾತ್ರವಲ್ಲದೆ ಎಲ್ಲರಲ್ಲೂ ಭಕ್ತಿ ಹೊಂದಬೇಕು. ದೇವರುಗಳಾಗಿರಬಹುದು ಅಥವಾ ಮಾನವರಾಗಿರಬಹುದು, ಅವರವರ ಸ್ಥಾನಮಾನಕ್ಕೆ ಅನುಗುಣವಾಗಿ ಭಕ್ತಿಯು ಹುಟ್ಟುತ್ತದೆ. ಆಸ್ತಿ ಐಶ್ವರ್ಯಕ್ಕಿಂತ ಜ್ಞಾನವೇ ಮೇಲು ಅಂತ ಹೇಳಿದ್ದಾರೆ. ಇವರು ಇದನ್ನೆಲ್ಲ ಹೇಳಿದ ಮೇಲೆ ಮಂಚಾಲೆ ಸಮೀಪದ ಮುದಾವರ ಗ್ರಾಮದಿಂದ ತಂದ ಕಲ್ಲಿನಿಂದ ವಿಶೇಷವಾಗಿ ನಿರ್ಮಿಸಲಾದ ಬೃಂದಾವನವನ್ನು ಪ್ರವೇಶಿಸಿ ಜೀವ ಸಮಾಧಿಯನ್ನು ಪಡೆದರು ಅಂತಂದು ಹೇಳ್ತಾರೆ ನೋಡ್ರಿ. ಇಲ್ಲಿ ಲಾಸ್ಟಿಗೆ ನಾವು ಲಕ್ಷ್ಮೀ ಆಂಜನೇಯ ದೇವಸ್ಥಾನದ ಹತ್ರ ಲಕ್ಷ್ಮೀ ಟೆಂಪಲ್ ಇದೆ. ಅದು ಯಾವುದು ಲಕ್ಷ್ಮೀ ಪ್ರತ್ಯಕ್ಷ ಆಗಿ ಅಲ್ಲಿ ರಾಯರಿಗೆ, ಭಕ್ತರು ಇಲ್ಲಿ ಬಂದೋಗರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿರೋದಕ್ಕೆ ಅಲ್ಲಿ ಲಕ್ಷ್ಮೀ ಸಣ್ಣದಾಗಿ ಗುಡ್ಡದಲ್ಲೇ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾರೆ. ಚೆನ್ನಾಗಿದೆ. ಅಲ್ಲಿ ಹೋಗಿದ್ವಿ ನಾವು. ಬರೀ ಕಲ್ಲೇ, ಒಂದ್ರ ಮೇಲೆ ಒಂದು ಕಲ್ಲು. ಇದು ಲಕ್ಷ್ಮೀ ದೇವಸ್ಥಾನ, ದೇವರು ಒಳಗಡೆ. ಅಲ್ಲೆಲ್ಲ ಇದ್ರ ಬಗ್ಗೆ ಸ್ಟೋರಿ ಹೇಳ್ತಾರೆ ಅವರು, ಪೂಜೆ ಮಾಡೋರು. ಈ ಬಂಡೆ ಕೆಳಗೆ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಗುರುಗಳ ಶಕ್ತಿ ತುಂಬ ಅಲ್ವಾ. ಮೊದಲು ನಾವು ಗುರುಗಳ ಪೂಜೆ ಮಾಡಬೇಕು, ಆಮೇಲೆ ದೇವರು. ಗುರು ಒಲಿದ್ರೆ ದೇವರು ಒಲಿತಾರೆ.
ಅಲ್ಲಿ ಪಕ್ಕದಲ್ಲೇ ಮಂಚಾಲಮ್ಮ ದೇವಸ್ಥಾನ ಇದೆ. ಆ ಮಂಚಾಲಮ್ಮನೇ ಅಂತೆ ರಾಘವೇಂದ್ರ ಸ್ವಾಮಿಗಳಿಗೆ ಜಾಗ ಕೊಟ್ಟಿರೋದು. ಆ ಮಂಚಾಲಮ್ಮಂದು ದರ್ಶನ ಮಾಡಬೇಕು. ಮಠದ ಪಕ್ಕನೇ ಇದೆ ಮಂಚಾಲಮ್ಮ ಟೆಂಪಲ್ಲು. ನನ್ನ ವಿಡಿಯೋ ನೋಡ್ತಿರೋರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇವೆಲ್ಲ ಚಿತ್ರಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡಿರಿ. ನಮಗೇನು ಸ್ಟೋರಿ ಗೊತ್ತಿಲ್ಲ ಅಂದರೆ ಅಲ್ಲಿ ಚಿತ್ರ ನೋಡಿ ಕೆಳಗಡೆ ಬರೆದಿರ್ತಾರೆ, ಅದನ್ನು ಓದಿದರೆ ನಮಗೆಲ್ಲ ಇತಿಹಾಸ ಅರ್ಥ ಆಗುತ್ತೆ. ನಮ್ಮ ಹಿಂದೂ ಸಂಸ್ಕೃತಿ ಯಾವ ಥರದ್ದು ಅಂತಂದು, ನಮ್ಮ ಭಾರತದ ಪರಂಪರೆ ಅಲ್ವ ಇದೆಲ್ಲನ. ಮಕ್ಕಳಿಗೂ ಎಲ್ಲ ಇದನ್ನೆಲ್ಲ ತೋರಿಸ್ಬೇಕು, ಇದನ್ನೆಲ್ಲ ಹೇಳಬೇಕು, ಆ ಹಿಸ್ಟ್ರಿ ಎಲ್ಲ ಹೇಳ್ಬೇಕು ಮಕ್ಕಳಿಗೆ. ಇದನ್ನೆಲ್ಲ ತೋರಿಸ್ಬಿಟ್ಟು ಅವರಿಗೆ ದೇವ್ರ ಬಗ್ಗೆ, ಧರ್ಮದ ಬಗ್ಗೆ ಅರ್ಥ ಆಗಬೇಕಲ್ವ. ಸಂಸ್ಕಾರ ಬೇಕು, ಎಷ್ಟೇ ವಿದ್ಯೆ ಇದ್ದರೂ ಸಂಸ್ಕಾರ ಇರಬೇಕು ಮಕ್ಕಳಿಗೆ. ಅದಕ್ಕೆ ಇವೆಲ್ಲ ಸಂಸ್ಕಾರ ಬರಬೇಕು ಅಂದರೆ ನಾವು ಇವೆಲ್ಲನೂ ಹೇಳಬೇಕು, ತೋರಿಸ್ಬೇಕು. ಇದು ಈ ಥರ ರಾಮಾಯಣ ಮಹಾಭಾರತ ಬುಕ್ಕುಗಳೆಲ್ಲ ಓದೋದಕ್ಕೆ ಹೇಳ್ಬೇಕು. ನಾವು ಕತೆಗಳು ಹೇಳ್ಬೇಕು ಮಕ್ಕಳಿಗೆಲ್ಲನ. ಅದರಿಂದ ಒಳ್ಳೆಯ ಸಂಸ್ಕಾರ ಕಲ್ತ್ಕೊಳ್ತಾರೆ ಮಕ್ಕಳು. ಅದರ ಶಕ್ತಿನೂ ಅವ್ರಿಗೆ ಬಂದೇ ಬರುತ್ತೆ. ಅದರಿಂದ ಒಳ್ಳೆ ಬುದ್ಧಿ, ಒಳ್ಳೆ ವಿದ್ಯೆ, ವಿನಯ ಎಲ್ಲ ಸಿಗುತ್ತೆ. ನೀವೇನಾದರೂ ಫ್ರೀ ಬಸ್ಸಲ್ಲಿ ಹೋಗ್ಬೇಕು ಅಂದರೆ ಬಳ್ಳಾರಿವರೆಗೂ ಫ್ರೀ ಬಸ್ ಇದೆ. ಬಳ್ಳಾರಿಯಿಂದ ಮಂತ್ರಾಲಯ ಆಂಧ್ರ ಗಾಡಿ ಹೋಗ್ತಾ, ಅಲ್ಲಿಂದ ಚಾರ್ಜ್ ತಗೊಳ್ತಾರೆ. ಇಲ್ಲ ಟ್ರೈನ್ಗಾದರೂ ಹೋಗ್ಬೋದು. ಟ್ರೈನ್ ಇದ್ದಾವೆ ಬೆಂಗಳೂರಿಂದ, ಎಲ್ಲ ಕಡೆಯಿಂದಲೂ ಟ್ರೈನ್ ಇದ್ದಾವೆ ಮಂತ್ರಾಲಯಕ್ಕೆ. ಇಲ್ಲ ಬಸ್ಸಿಗೆ ಬೇಕು ಅಂದರೆ ಬಳ್ಳಾರಿವರೆಗೂ ಹೋಗ್ಬೇಕು. ರಾಯಚೂರು ಇಲ್ಲ ಬಳ್ಳಾರಿ, ಅಲ್ಲಿಂದ ಬಳ್ಳಾರಿಯಿಂದ ತುಂಬ ದೂರ ಆಗುತ್ತೆ, 3.5 ಗಂಟೆ ಜರ್ನಿ. ಇಲ್ಲ ರಾಯಚೂರಿಗೆ ಹೋದರೆ ರಾಯಚೂರಿಂದ 20 ಕಿಲೋಮೀಟ್ರ್ ಅಷ್ಟೇ ಮಂತ್ರಾಲಯ. ರಾಘವೇಂದ್ರ 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 ಎನ್ನಿರಿ, ನಾಮಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ, ನಾಮಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ಎಲ್ಲೇ ಇರಲಿ ಹೇಗೆ ಇರಲಿ ಅವನ ಸ್ಮರಣೆ ಮಾಡಿರಿ, ಧ್ಯಾನದಿಂದ ಮನವ ಸುಡುವ ಚಿಂತೆ ದೂರ ಮಾಡಿರಿ. ರಾಘವೇಂದ್ರ 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 ಎನ್ನಿರಿ, ನಾಮಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಇದು ಊಟದ ಹಾಲಿದು, ಊಟದ ಹಾಲು ಇದು. ಭೋಜನಕ್ಕೆಲ್ಲ ಇಲ್ಲಿ ಹೋಗಬೇಕು. ತುಂಬ ಜನ ಇದ್ದರೆ ಎಲ್ಲ ಟೈಮ್ ಆಗಿತ್ತಲ್ವ, 2 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಸ್ವಲ್ಪ ಈಗ ಕಡಿಮೆ ಇದ್ದಾರೆ. 1 ಗಂಟೆ 11 ಗಂಟೆಯಿಂದಲೇ ಊಟ ಸ್ಟಾರ್ಟ್ ಆಗುತ್ತೆ. ನೋಡಿರಿ ಎಷ್ಟು ಕ್ಲೀನು, ತುಂಬಾ ಚೆನ್ನಾಗಿದೆ. ಈ ನದಿ ನೀರು ತುಂಬ ಚೆನ್ನಾಗಿರ್ತಾವಲ್ವ. ಇದು ಬಿಚ್ಚಾಲಮ್ಮ ಟೆಂಪಲ್ ಅಂತಂದಿದ್ದು. 5 ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ನಲ್ವ. ಪಂಚಮುಖಿ ಆಂಜನೇಯ, ಬಿಚ್ಚಾಲಮ್ಮ ಟೆಂಪಲ್, ಲಕ್ಷ್ಮೀ ಟೆಂಪಲ್ಲು, ಮತ್ತು ಅಪ್ಪಣ್ಣಾಚಾರ್ಯರದು ಇದು, ಆಮೇಲೆ ಆಂಜನೇಯ.
5 ಟೆಂಪಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇದು ಬಿಚ್ಚಾಲಮ್ಮ ಟೆಂಪಲ್ ಅಂತಂದು. ಇದು ಲಿಂಗು ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿಗೆ ಹೋಗಿ ಬಂದ ಮೇಲೆ ನಾವು ಊಟ ಪ್ರಸಾದ ಭೋಜನ ತಗೊಂಡ್ವಿ. ಊಟ ಅನ್ನ ಸಾಂಬಾರು ಕೊಡ್ತಾರೆ, ಅನ್ನ ಮೊಸರು. ಆಮೇಲೆ ತುಂಬ ಚೆನ್ನಾಗಿರುತ್ತೆ. ಪ್ರಸಾದ ಎಲ್ಲ ನೀಡಿಸ್ಕೊಳ್ತಾ ಇದ್ದಾರೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.